ಬ್ರೇಕ್ನ ನಂತರ ಮಹಾ ತೀರ್ಪು 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. 7ನೇ ಮತ್ತು ಕೊನೆಯ ಹಂತದ ಮತದಾನದ ಅವಧಿ ಮುಗಿಯುವುದಕ್ಕೆ ಕ್ಷಣಗಣನೆ. 8 ರಾಜ್ಯಗಳ 57 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. 8 ರಾಜ್ಯ 57 ಕ್ಷೇತ್ರ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪರ್ಧಿಸಿರುವ ವಾರಾಣಸಿ ಲೋಕಸಭಾ ಕ್ಷೇತ್ರ ಸೇರಿದಂತೆ 57 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. 7ನೇ ಮತ್ತು ಕೊನೆಯ ಹಂತದ ಮತದಾನದ ಅವಧಿ ಮುಗಿತಾ ಇದ್ದಂತೆ ಎಕ್ಸಿಟ್ ಪೋಲ್ಗಳ ಬರೋದಕ್ಕೆ ಶುರುವಾಗ್ತದೆ. ಯಾವ ಪಕ್ಷ ಎಷ್ಟು ಸ್ಥಾನ, ಯಾವ ಮೈತ್ರಿಕೂಟ ಎಷ್ಟೆಷ್ಟು ಸ್ಥಾನ, ನಂಬರ್ಗಳಿಗೆ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ರವೀಂದ್ರ ರೇಷ್ಮೆ ಅವರು. ರವೀಂದ್ರ ರೇಷ್ಮೆ ಅವರೇ, ಥರಾವರಿ ಚರ್ಚೆಗಳನ್ನು ಕೇಳಿದ್ರಿ. ನಾನು ಪೊಲಿಟಿಕಲ್ ಪಾರ್ಟಿಗೆ ಅಂದರೆ ರಾಜಕೀಯ ಪಕ್ಷಗಳ ವಕ್ತಾರರು ಏನು ಹೇಳಿದ್ರು ಅನ್ನೋದ್ರ ಕಡೆ ಬೇಡ. ಇಂಡಿಪೆಂಡೆಂಟ್ ಅನಲಿಸ್ಟ್ಗಳು, ರಾಜಕೀಯ ಪರಿಣಿತರಿದ್ದಾರೆ. ಶಂಕರ್ ಶೆಟ್ಟರು, ಪತ್ರಕರ್ತರಿದ್ದಾರೆ. ಬದ್ರುದ್ದೀನ್ ಅವರು ಹೇಳ್ತಾರೆ NDA ಮೈತ್ರಿಕೂಟ ಒಟ್ಟಾರೆಯಾಗಿ ಸರಳ ಬಹುಮತಕ್ಕೆ ಹತ್ರ ಬರಬಹುದು, BJP ಏಕಾಂಗಿಯಾಗಿ ಸರಳ ಬಹುಮತ ಬರೋದಿಲ್ಲ ಅಂತ. ಶಂಕರ್ ಶೆಟ್ಟರು ಹೇಳ್ತಾರೆ ಕಳೆದ ಸಲದ ಸಂಖ್ಯೆಗೂ ಈ ಸಲದ ಸಂಖ್ಯೆಗೂ ಹೆಚ್ಚು ವ್ಯತ್ಯಾಸ ನನಗೆ ಕಾಣಿಸ್ತಾ ಇಲ್ಲ ಅಂತ. ನೀವೇನು ಹೇಳ್ತೀರಿ? ಸ್ವಲ್ಪ ಮಟ್ಟಿಗೆ ನಾನು ಬದ್ರುದ್ದೀನ್ ಅವರ ಅಭಿಪ್ರಾಯ ಜೊತೆಗೆ ಸ್ವಲ್ಪ ಸಹಮತ ಇದೆ. ಓಕೆ, ಯಾತಕ್ಕೆ ಅಂತಂದ್ರೆ ನೀವು ಹೇಳಿದಾಗೆ 3 ಹಂತದ ಮತದಾನದ ಮುಗಿದ ಬಳಿಕ ಆ ಇಡೀ ರಾಜಕೀಯ ಚರ್ಚಾ ವಸ್ತುವಿನ ಗತಿಯನ್ನೇ ಬದಲಿಸ್ಬಿಟ್ರು ನರೇಂದ್ರ ಮೋದಿಯವರು. ಕಳೆದ ಸಾರಿ 2019ರಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದಾಗ ಸಂಸದೀಯ ಪಕ್ಷದ ಸದಸ್ಯರನ್ನು ಉದ್ದೇಶಿಸಿ ಮಾತಾಡುವಾಗ ಹೇಳಿದರು, ಜನ ಹಿಂದಿನ ಬಾರಿಗಿಂತ ನಮಗೆ ಹೆಚ್ಚಿನ ಬಹುಮತ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ಮುಸ್ಲಿಂ ಮತದಾರರ ಮನಸ್ಸನ್ನು ಗೆಲ್ಲಕ್ಕಾಗಲಿಲ್ವಲ್ಲ ಅನ್ನೋ ವಿಷಾದ ನನಗೆ ಕಾಡ್ತಾ ಇದೆ. ಹಾಗಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ಗೆ 3ನೇ ಘೋಷಣೆ ಸೇರಿಸ್ತಾ ಇದ್ದೀನಿ, ಸಬ್ಕಾ ವಿಶ್ವಾಸ್ ಅಂತ. ಅದ್ಯಾಕೋ ಏನೋ ಕಳೆದ 5 ವರ್ಷಗಳಲ್ಲಿ ಈ ಸಬ್ಕಾ ವಿಶ್ವಾಸ್ ಅನ್ನೋ ಮೋದಿಯವರ ಘೋಷಣೆಗೆ ಅವರ ಸ್ವಪಕ್ಷೀಯ ಸಹೋದ್ಯೋಗಿಗಳಿಂದಲೇ ಎಲ್ಲೂ ಪ್ರತಿಸ್ಪಂದನೆ ಬರಲಿಲ್ಲ. BJP ಯಾವುದೇ ರಾಜ್ಯ ಘಟಕದಲ್ಲೂ ಕೂಡ ಮುಸಲ್ಮಾನರ ಕುರಿತಂತೆ ಮುಸ್ಲಿಂ ಸಮಾಜವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಸ್ನೇಹ ಯಾತ್ರೆ ಮಾಡಿ ಅಂತಂದ್ಬಿಟ್ಟು ತೀರಾ ಇತ್ತೀಚೆಗೆ ಕರೆ ಕೊಡಲಿಕ್ಕೆ ಶುರು ಮಾಡಿದರು. 2022 ರಾಷ್ಟ್ರೀಯ ಕಾರ್ಯಕಾರಿಣಿ ಅಕ್ಟೋಬರ್ನಲ್ಲಿ ನಡೆದಾಗ, ಹೈದರಾಬಾದ್ನಲ್ಲಿ ನಡೆದಾಗ ಅವ್ರು ಹೇಳಿದರು, ಭಾರತೀಯ ಮುಸಲ್ಮಾನರ ಪೈಕಿ 85% ಪಸ್ಮಂದ ಮುಸಲ್ಮಾನರು, ಅಂದರೆ ಹಿಂದುಳಿದ ವರ್ಗದವರು ಮತ್ತು ದಲಿತ ಮತಾಂತರಗೊಂಡವರು ಅಂತ. ಅವ್ರನ್ನ ಬಿಟ್ಟು ನಾವು ಬಲಿಷ್ಠ ಭಾರತ ಕಟ್ಟಲಿಕ್ಕಾಗಲ್ಲ, ಅವ್ರನ್ನ ಅರ್ಥ ಮಾಡ್ಕೊಳ್ಳಿ, ರೀಚ್ ಔಟ್ ಆಗಿ ಅಂತ ಹೇಳಿದಾಗ ಅದಕ್ಕೂ ಕೂಡ ಸ್ಪಂದನ ಸಿಗಲೇ ಇಲ್ಲ. ಬಹುಶಃ ಇದೇ ಕಾರಣಕ್ಕಾಗಿ ಆಮೇಲೆ ಮುಸ್ಲಿಂ ಸಮುದಾಯ ಕೂಡ ಧನಾತ್ಮಕವಾಗಿ ಸ್ಪಂದಿಸಲಿಲ್ಲ. ಮೋದಿಯವರು ಈ ಪ್ರಮಾಣದಲ್ಲಿ ತಮ್ಮ ಪರವಾಗಿ ಮಾತಾಡ್ತಿದ್ದಾಗ ಮುಸ್ಲಿಂ ಸಮಾಜದಿಂದ ಒಂದು ಸ್ವತಂತ್ರವಾದ ಧ್ವನಿಯಲ್ಲೂ ಕೇಳಿ ಬರಲೇ ಇಲ್ಲ. ಎಕ್ಸೆಪ್ಟ್ ಒಬ್ಬರೊಬ್ಬರು ಗೌರವಾನ್ವಿತ ಅಪವಾದ ಅಂತಂದರೆ ಗುಲಾಮ್ ನಬಿ ಆಜಾದ್ ಅವ್ರ ಬಗ್ಗೆ 4 ಒಳ್ಳೆ ಮಾತಾಡಿದರು. ಅವರು ನಿವೃತ್ತರಾಗೋ ಸಂದರ್ಭದಲ್ಲಿ ಅವ್ರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟರು. ಆ ಕ್ಷಣದಲ್ಲೇ ಅವರು ಕಾಂಗ್ರೆಸ್ ಪಕ್ಷದೊಳಗೆ ಬ್ಲ್ಯಾಕ್ ಲಿಸ್ಟ್ ಆಗಿಬಿಟ್ರು. ಕಾಂಗ್ರೆಸ್ ಪಕ್ಷದ ರಾಜಕೀಯ ದೌರ್ಬಲ್ಯ ಏನೋ ಬಹಿರಂಗವಾಗಿ ಹೇಳ್ಬಿಟ್ಟು ಹೊರಗೆ ಹೋಗ್ಬಿಟ್ರು. ಇವತ್ತು ತಾವು ನೋಡ್ತಾ ಇದ್ರಿ, ಆ ಇಂಡಿಯಾ ಮೈತ್ರಿಕೂಟದವರು ಸಾಲ್ಗಟ್ಟು ನಿಂತಿರ್ತಾರಲ್ಲ ಮುಂಚೂಣಿ ನಾಯಕರು, ಒಬ್ಬ ರಾಷ್ಟ್ರ ಮಟ್ಟದ ಮುಸ್ಲಿಂ ನಾಯಕ ಒಬ್ಬನೂ ಇಲ್ಲ. ಅವ್ರು ಮುಸ್ಲಿಂ ವೋಟ್ ಬ್ಯಾಂಕ್ಗಳು ಅಂತ ದೇ ಹ್ಯಾವ್ ಟೇಕನ್ ಫಾರ್ ಗ್ರಾಂಟೆಡ್ ಮುಸ್ಲಿಮ್ರನ್ನ. ಅಬ್ದುಲ್ಲಾ ತಂದೆ ಅವರು ಫರೂಕ್ ಅಬ್ದುಲ್ಲಾ, ಉಮರ್ ಅಬ್ದುಲ್ಲಾ ಆಗಲಿ ಅಥವಾ ಮೆಹಬೂಬಾ ಮುಫ್ತಿ ಆಗಲಿ, ಅವ್ರು ಇಡೀ ಭಾರತದ ಮುಸ್ಲಿಂ ನಾಯಕತ್ವವನ್ನು ಪ್ರತಿನಿಧಿಸುವಂಥವರಲ್ಲ. ಅವರ ಗಮನ ಏನೇ ಇದ್ರೂ ಕೂಡ ಕಾಶ್ಮೀರಿಗಳ ವಿಶೇಷ ಹಕ್ಕು ಬಾಧ್ಯತೆಗಳ ಬಗ್ಗೆ ಅಷ್ಟೇ ಇತ್ತೆ ಹೊರತು ರಾಷ್ಟ್ರ ಮಟ್ಟದ ನಾಯಕತ್ವ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಒಬ್ಬ ಗುಲಾಮ್ ನಬಿ ಆಜಾದ್ನ ಒಬ್ಬ ದೇಶ ಪ್ರೇಮಿ ಕಾಶ್ಮೀರಿ ಮುಸ್ಲಿಂ ನಾಯಕರಿದ್ದರು. ಅವ್ರು ಯಾವತ್ತೂ ಕೂಡ ಪ್ರತ್ಯೇಕತಾವಾದಿಗಳ ಜೊತೆಗೆ ಒಳ ಒಪ್ಪಂದವಾಗಲಿ ಬಹಿರಂಗವಾಗಿ ಯಾವತ್ತೂ ಗುರುತಿಸ್ಕೊಂಡಿರಲಿಲ್ಲ. ಅಂಥ ನಾಯಕನನ್ನು ಕೂಡ ಉಳಿಸ್ಕೊಳ್ಳಿಕ್ಕಾಗದೇ ಇರೋ ಕಾಂಗ್ರೆಸ್ ಪಕ್ಷ ಇವತ್ತು ಮುಸ್ಲಿಮರನ್ನ ತನ್ನ ವೋಟ್ ಬ್ಯಾಂಕ್ ಅಂತ ಪರಿಗಣಿಸ್ಬಿಡ್ತಾ ಟೇಕನ್ ಹಿಮ್ ಫಾರ್ ಗ್ರಾಂಟೆಡ್. ಮುಸಲ್ಮಾನರು ಅಷ್ಟೇ ಎಲ್ಲೂ ಕೂಡ ಸ್ವತಂತ್ರವಾದ ಒಂದು ಪ್ರತಿಸ್ಪಂದನ ಕೊಡಲಿಲ್ಲ. ಹಾಗಾಗಿ ಮೋದಿಯವರು ಬಹುಶಃ 4ನೇ ಹಂತದ ನಂತರ ಈ ಮುಸ್ಲಿಂ ಮೀಸಲಾತಿಯನ್ನೇ ಕೇಂದ್ರ ಬಿಂದುವಾಗಿ ಇಟ್ಕೊಂಡ್ಬಿಟ್ಟು ದಾಳಿ ಮಾಡೋಕ್ಕೆ ಶುರು ಮಾಡಿಬಿಟ್ರು. ನಾನು ಯಾವುದೇ ಕಾರಣಕ್ಕೆ SC ST OBC ಮೀಸಲಾತಿಯನ್ನು ಕಿತ್ತುಬಿಟ್ಟು ಮುಸಲ್ಮಾನರಿಗೆ ಕೊಡೋದು ನಾನು ಒಪ್ಪೋದಿಲ್ಲ, ಕರ್ನಾಟಕ ಮತ್ತು ಆಂಧ್ರದಲ್ಲಿ ಈ ಥರ ಮಾಡಿಬಿಟ್ರು, ಇದನ್ನು ನಾನು ಮಾಡೋಕ್ಕೆ ಬಿಡಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿಬಿಟ್ರು. ಎಲ್ಲ ಒಂದು ಕಡೆ ಅವರ ಪ್ರಾದೇಶಿಕ ಘಟಕಗಳು, ವಿಶೇಷವಾಗಿ ಕರ್ನಾಟಕದ BJP ಘಟಕದವರು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಹಿಂದೆ ನಮ್ಮ ಹಾವನೂರು ವರದಿ ಅನುಷ್ಠಾನ ಆದಾಗಿನಿಂದ ಕೂಡ ಕರ್ನಾಟಕದಲ್ಲಿ ಮುಸ್ಲಿಮರ ಕೆಲವು ವಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಕೊಡ್ತಾ ಬಂದಿದ್ದೇವೆ. ಅದಕ್ಕೊಂದು ಚರ್ಚೆ ಬಂತು. ಗುಜರಾತಲ್ಲೂ ಇದೆ ಅದು. ಗುಜರಾತಲ್ಲಿ ಕೂಡ ಗುಜರಾತ್ನಲ್ಲೂ ಇದೆ ಅದನ್ನ. ಹೌದು, ಕಾಂಗ್ರೆಸ್ಸಿಗರೇ ಅದನ್ನ ಬೈರಿ. ಗುಜರಾತ್ ರಾಜ್ಯದ OBC ಮೀಸಲಾತಿ ಪಟ್ಟಿಯಲ್ಲಿ ಕೂಡ ಮುಸಲ್ಮಾನರ ಕೆಲವು ಪಂಗಡಗಳು ಸೇರಿಸಿದ್ದಾರೆ ಅನ್ನೋ ಮಾಹಿತಿಯನ್ನು ಯಾಕೋ ಮನವರಿಕೆ ಮಾಡಿಕೊಡ್ಲಿಲ್ಲ ಅಂತ ಕಾಣುತ್ತೆ. ಅದಾದ ಒಮ್ಮೆ ಮೋದಿಯವರು ಈ ಮುಸ್ಲಿಂ ವಿರೋಧಿ ಮಾತುಗಳನ್ನು ವಾಗ್ದಾಳಿಯನ್ನು ಶುರು ಮಾಡಿಕೊಳ್ಳೆ
ಸಂವಿಧಾನ ಉಳಿಸ್ಬೇಕು, ಡೆಮಾಕ್ರಸಿ ಉಳಿಸ್ಬೇಕು ಅನ್ನೋದನ್ನು ಶುರು ಮಾಡಿಕೊಂಡ್ರು ಪರ್ಯಾಯವಾಗಿ ಅವರು ಪ್ರತಿಪಕ್ಷದವರು. ಆಮೇಲೆ ಮೋದಿಯವರು ಒಂದು ಎಡವಿದ್ದೆಲ್ಲಿ ಅಂತಂದರೆ 1.5 ವರ್ಷ ದಿಲ್ಲಿ ಗಡಿಯಲ್ಲಿ ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶ ರೈತರು ಚಳುವಳಿ ನಡೆಸಿದ್ರಲ್ಲ, ಆ ಚಳುವಳಿಯ ಕಾವು ಇವತ್ತಿಗೂ ತಣ್ಣಗಾಗಲಿಲ್ಲ. ತಣ್ಣಗಾಗಿಸೋವಂಥ ಒಂದು ಪ್ರಜ್ಞಾಪೂರ್ವಕ ಪ್ರಯತ್ನವನ್ನು ಮಾಡಲಿಲ್ಲ. ಇನ್ನೊಂದು ಅಗ್ನಿವೀರ್ ಬಗ್ಗೆ ಉತ್ತರ ಭಾರತದ ವಿಶೇಷವಾಗಿ ಸೇನೆಗೆ ಸೇರೋ ಯುವಕರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿತ್ತು. ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ ಇಂಥ ರಾಜ್ಯಗಳಲ್ಲಿ. ಅಲ್ಲ, ಇವು ಇಶ್ಯೂಗಳಾಯಿತು, ಇದರ ಪರಿಣಾಮಗಳ ಬಗ್ಗೆ ನಾವು ಮಾತಾಡೋಣ. ಅದರಿಂದ ನಾನು ಹೇಳ್ತಾ ಇರೋದು, ಯಾಕೆ ಬದ್ರುದ್ದೀನ್ ಅವರ ನಿರೀಕ್ಷೆ ನಿಜವಾಗಬಹುದು ಅಂತಂದ್ರೆ ಈ ಥರದ ಒಂದು ದೊಡ್ಡ ಪ್ರಮಾಣದ ಅತೃಪ್ತಿ, ಅದೊಂಥರ ಆಂಟಿ ಇನ್ಕಂಬನ್ಸಿನೇ. ರೈತ ಚಳುವಳಿ ವಿಚಾರದಲ್ಲಿರೋ ಅಸಮಾಧಾನವಾಗಲಿ ನೋಡಿ, ಪಂಜಾಬ್ ರಾಜ್ಯದಲ್ಲಿ BJP ಅಭ್ಯರ್ಥಿಗಳಿಗೆ ಒಳಗೆ ಬಿಟ್ಕೊಂಡಿಲ್ಲ, ಅನೇಕ ಗ್ರಾಮಗಳಲ್ಲಿ ಅವ್ರಿಗೆ ತಡೆ ಹಾಕ್ಬಿಟ್ಟಿದ್ದಾರೆ, ಗ್ರಾಮವನ್ನು ಪ್ರವೇಶಿಸ್ಕೂಡ್ದಂತ. ದಿಸ್ ಎ ನ್ಯೂ ಫಿನಾಮಿನನ್ ಅಗೇನ್ಸ್ಟ್ ಮೋದಿ. ಆಮೇಲೆ ಇತ್ತೀಚೆಗೆ ಒಂದು ಹೊಸ ಶಬ್ದ ಬಂತು, ಹೊಸ ಪದಬಳಕೆ, ಮೋದಿ ರೇಷ್ಮೆ ಅವರೇ, ರಿಯಲಿಸ್ಟಿಕ್ ಆಗಿರೋಣ. ಈಗ ಪಂಜಾಬ್ನಲ್ಲಿ ಆಯ್ತು, BJP ಅಭ್ಯರ್ಥಿಗಳನ್ನ ಒಳಗೆ ಬಿಟ್ಕೊಳ್ಳಿಲ್ಲಪ್ಪ, ಎಷ್ಟು ಸೋಲ್ತಾರೆ BJP ಅವರಲ್ಲಿ? ಪಂಜಾಬ್ನಲ್ಲಿ ಎಷ್ಟು ಸೋಲ್ತಾರೆ? ಅಲ್ಲ, ಸೋಲೋದಕ್ಕೆ ಏನಿದೆ ಅಲ್ಲಿ BJPಗೆ? ಅಲ್ಲ, ಮೊದಲು ಒಂದೇ ನಿಮಿಷ, ಈಗ ಕೌ ಬೆಲ್ಟ್ ಅಂತ ಏನು ಕರಿತೀವಿ, ಹಿಂದಿ ಬೆಲ್ಟು, ಅಲ್ಲಿ ಎಷ್ಟು BJP ಸೋಲುತ್ತೆ ಅನ್ನೋದರ ಆಧಾರದ ಮೇಲೆ ರಿಸಲ್ಟ್ ಏನಾಗುತ್ತೆ ಅಂತ. ಬಟ್ 2010 ರಾಜಸ್ಥಾನ ನೆಗೆಟಿವ್ ಆಗುತ್ತೆ ಅನ್ನೋ ಚರ್ಚೆಗಳಿದಾವೆ, 5 ರಿಂದ 6 ಸ್ಥಾನಗಳ ಕಡಿಮೆ ಆಗಬಹುದು ಅಂತ. ಹರಿಯಾಣ ಕಡಿಮೆ ಆಗುತ್ತೆ ಅನ್ನೋ ಚರ್ಚೆಗಳಿದಾವೆ. ಈ ಕೌ ಬೆಲ್ಟ್ನಲ್ಲಿ, ಹಿಂದಿ ಬೆಲ್ಟ್ನಲ್ಲಿ BJPಗೆ ಹೊಡೆತ ಕೊಡಬಹುದಾದಂಥ 2 ಪ್ರಮುಖ ರಾಜ್ಯಗಳು. ನಾನು ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ಒಂದು. ಅಜಿತ್ ಒಂದು ಎಲ್ಲರ ಗಮನವನ್ನ 2022ರಲ್ಲಿ ನಡೆದ ಉತ್ತರ ಪ್ರದೇಶ ಚುನಾವಣೆ ಫಲಿತಾಂಶ, ಹಿಂದಿನ ಅವಧಿಯಲ್ಲಿ ಮೊದಲ ಬಾರಿಗೆ ಯೋಗಿ ಆದಿತ್ಯನಾಥ್ 313 ಸೀಟ್ ಗೆದ್ದವರು 254 ಇಳಿತು. 44 ಸ್ಥಾನ ಪಡೆದಿದ್ದ ಸಮಾಜವಾದಿ ಪಕ್ಷ 104 ಸ್ಥಾನವನ್ನು ಪಡ್ಕೊಳ್ತು. ನನಗೆ ಅವಾಗಲೇ ಆತಂಕ ಶುರುವಾಗಿತ್ತು. ಡಬಲ್ ಇಂಜಿನ್ ಸರ್ಕಾರ, ಉತ್ತರ ಪ್ರದೇಶದ ಡಬಲ್ ಇಂಜಿನ್ ಸರ್ಕಾರ, ನಾವು ದೂರದಲ್ಲಿ ನಾವು ನಿರೀಕ್ಷಿಸಿದಷ್ಟು ಗಟ್ಟಿಯಾಗಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೊಂದು ಪರ್ಯಾಯ ಶಕ್ತಿ ಬೆಳೀತಾ ಇದೆ ಅನ್ನೋ ನಿರೀಕ್ಷೆ ಇತ್ತು. ಕಾಂಗ್ರೆಸ್ ಪೇಲವಾಗಿತ್ತು ನಿಜ, ಆದರೆ ಈ ಸಾರಿ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿಯವರ ಜಂಟಿ ಪ್ರಚಾರ ಸಭೆಗಳಿದ್ವಲ್ಲ, ಅಲ್ಲಿ ದೊಡ್ಡ ಪ್ರಮಾಣದ ಒಂದು ಸ್ಪಂದನ ಕಾಣಿಸ್ತಾ ಇತ್ತು. ಆಮೇಲೆ ರೈತ ಚಳವಳಿ ತೊಡಗಿಸ್ಕೊಂಡಿದ್ದ ಒಂದು ಉತ್ತರ ಪ್ರದೇಶ ಒಂದು ವರ್ಗ ಇದೆಯಲ್ಲ, ಅವರು ಕೂಡ ಅತೃಪ್ತಿ ಇದೆ. ಆಮೇಲೆ ಯಾರೋ ಒಬ್ಬ ಗುಜರಾತ್ BJP ಅಭ್ಯರ್ಥಿ ರಜಪೂತ್ ಸಮಾಜದ ಬಗ್ಗೆ ಒಂದು ಎಡವಟ್ಟು ಮಾತಾಡ್ಬಿಟ್ರು, ಅದರದ್ದು ಕೂಡ ಪರಿಣಾಮ ಆಗ್ತಾ ಇದೆ. ಉತ್ತರ ಪ್ರದೇಶ ಒಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ, ಕ್ಷೇತ್ರಗಳಲ್ಲಿ ಪರಿಣಾಮ ಆಗ್ತಾ ಇದೆ. ಅಂದರೆ ಇವ್ರದ್ದು ಠಾಕೂರ್ ಸಮಾಜ BJPಗೆ ಬೆನ್ನೆಲುಬಾಗಿ ನಿಂತಿತ್ತು, ಅಲ್ಲೂ ಕೂಡ ಮತಗಳು ಒಡೆಯೋ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಉತ್ತರ ಪ್ರದೇಶದಲ್ಲಿ ಕೂಡ ನಿರೀಕ್ಷಿತ ಫಲಿತಾಂಶ ಬರಲಾರ್ದನ್ನೋ ಆತಂಕ ನಾನು. ಓಕೆ, ಸೊ 3 ಜನ ಇಂಡಿಪೆಂಡೆಂಟ್ ಅನಲಿಸ್ಟ್ಗಳನ್ನು ತಗೊಂಡ್ರೆ 2:1 ಇದೆ ಒಪಿನಿಯನ್. ವಿಶ್ವಾಸ BJP ಅವರಿಗಿಲ್ಲ ಅಂದೆ ನಾನು ಇವಾಗಲೂ 2:1 ಇದೆ. 2:1. ಕಳೆದ ಸಲದ ಸಂಖ್ಯೆಗೂ ಈ ಸಲದ ಸಂಖ್ಯೆಗೂ ಹೆಚ್ಚಿನ ವ್ಯತ್ಯಾಸ ಇರೋದಿಲ್ಲ ಅಂತ ಶಂಕರ್ ಶೆಟ್ಟರ್ ಹೇಳಿದ್ರೆ, ಬದ್ರುದ್ದೀನ್ ಅವರು ಮತ್ತು ರವೀಂದ್ರ ರೇಷ್ಮೆ ಅವರು ಹೇಳ್ತಾರೆ NDA ಮೈತ್ರಿಕೂಟ ಸರಳ ಬಹುಮತವನ್ನು ಪಡೆಯಬಹುದು, BJP ಏಕಾಂಗಿಯಾಗಿ ಸರಳ ಬಹುಮತವನ್ನು ಪಡೆಯೋದಿಲ್ಲ ಅಂತ. ಎಕ್ಸಾಕ್ಟ್ಲಿ 2:1 ಇದೆ ಒಪಿನಿಯನ್ನು. ಈ ರೀತಿ ಸ್ಪ್ಲಿಟ್ ವರ್ಡಿಕ್ಟ್ಗಳಿದ್ದಾಗ ನಾವು ಒಂದು ಪಾಯಿಂಟ್ ಪ್ರಕಾರ ಒಂದು ನಿಮಿಷ ಜಡ್ಜಿ ಕೋರ್ಟ್ ಜಜ್ಮೆಂಟ್ 2:1 ಬಂದರೆ 2 has given judgment, but it is only a prediction. It is not a judgment, that is not concluded, it's a prediction. ಮ್ಯಾಟರ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಹೋಗಬೇಕು. ಅದಕ್ಕೆ ಪ್ರಶಾಂತ್ ನಾಥ್ ಇದ್ದಾರೆ ಇಲ್ಲಿ, ಪ್ರಶಾಂತ್ ನಾಥ್ ಬೆಂಚ್ಗೆ ಹೋಗುದಿಲ್ಲ, ಅದು ಈಕ್ವಲ್ ಇದ್ದಾಗ ಮಾತ್ರ ಹೋಗ್ತದೆ. ಇಲ್ಲಿ 2:1 ಬಂದಾಗ ಹಾಗೆ ಪ್ರಶಾಂತ್ ನಾಥ್ ಪೀಠಕ್ಕೆ ತಗೊಂಡು ಹೋಗೋಣ ಈ ವಿಷಯವನ್ನು. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.